ವಯಸ್ಸಿನ 29ನೆಯ ದಿನದಲ್ಲಿ ನಾವುಗಳಿದ್ದೇವೆ. ಈ ದಿನ ನಾವು ನಮಗೆ ಕೊಟ್ಟಂಥ ಓಟವನ್ನು ನಾವು ಸ್ಥಿರಚಿತ್ತವಾಗಿ ಓಡಬೇಕು. ನಮಗೆ ಕೊಟ್ಟಂಥ ಓಟವನ್ನು ಯೇಸು ಕ್ರಿಸ್ತನನ್ನು ದೃಷ್ಟಿಸಿ ನೋಡುತ್ತಾ ಓಡಿ ಮುಗಿಸುವವರಾಗಿರಬೇಕು. ನಾವು ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳಬಹುದು. ಇಬ್ರಿಯ 12ನೇ ಅಧ್ಯಾಯ 2ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸೀನರೂಢನಾಗಿದ್ದಾನೆ ಎಂಬುದಾಗಿ. ಹೌದು, ಇವತ್ತು ಯೇಸು ಸ್ವಾಮಿ ನಮ್ಮ ಒಬ್ಬೊಬ್ಬರನ್ನು ಮುಂದೆ ಹಿಡಿದುಕೊಂಡು ಯೇಸು ಸ್ವಾಮಿ ಅವಮಾನಗಳನ್ನು ಕೂಡ ಆತನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಆತನು ಶಿಲುಬೆಯ ಮರಣವನ್ನು ಕೂಡ ಆತನು ಸಹಿಸಿಕೊಂಡನು. ಯಾಕೆಂದರೆ ದೇವರಿಗೆ ನಾವು ಸ್ವಂತವಾಗಬೇಕು, ನಾವು ಆತನ ಮಕ್ಕಳಾಗಬೇಕು ಎಂಬುದಕ್ಕೋಸ್ಕರ ಇವತ್ತು ನಾವು ಕೂಡ ಅಷ್ಟೇ ಯೇಸು ಸ್ವಾಮಿಯ ಮೇಲೆ ನಮ್ಮ ದೃಷ್ಟಿಯನ್ನು ಇಟ್ಟು ನಾವು ಆತನಿಗಾಗಿ ನಾವು ಓಡಿ ಮುಗಿಸುವವರಾಗಿರಬೇಕು. ಈ ಲೋಕದಲ್ಲಿ ಕ್ರಿಸ್ತನಿಗಾಗಿ ನಾವು ಓಡಬೇಕು. ಇವತ್ತು ದೇವರು ನಮ್ಮ ಮುಂದೆ ಇಟ್ಟಿರುವಂಥ ಓಟವನ್ನು ನಾವು ಸ್ಥಿರ ಚಿತ್ತದಿಂದ ಓಡಿ ಮುಗಿಸುವವರಾಗಿರಬೇಕು. ಇವತ್ತು ಅನೇಕರು ಈ ಲೋಕದ ಕಾರ್ಯಗಳಲ್ಲಿ, ಲೋಕದ ಕೃತ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅನೇಕರು ಇವತ್ತು ದೇವರಿಗಾಗಿ ಓಡುವುದನ್ನು, ಪ್ರಯಾಸ ಪಡುವುದನ್ನು ಗಿವ್ ಅಪ್ ಮಾಡ್ತಾರೆ. ಆದರೆ ನಾವು ಆ ರೀತಿಯಲ್ಲಿ ಮಾಡಬಾರ್ದು. ನಮ್ಮ ಜೀವಿತದಲ್ಲಿ ಎಷ್ಟೇ ಸಮಸ್ಯೆ ಬರಲಿ, ಎಷ್ಟೇ ಕಷ್ಟಗಳು ಬರಲಿ, ಏನೇ ಬರಲಿ, ನಾವು ಕ್ರಿಸ್ತನಿಗಾಗಿ ಇವತ್ತು ನಾವು ಓಡುವವರಾಗಿರಬೇಕು. ನಮ್ಮ ಜೀವಮಾನವೆಲ್ಲ ನಾವು ಕ್ರಿಸ್ತನವರಿಗಾಗಿ ನಾವು ಜೀವಿಸುವುದಕ್ಕೆ ಒಪ್ಪಿಸಿಕೊಡುವಾಗ ದೇವರು ಖಂಡಿತವಾಗಲೂ ನಮ್ಮನ್ನು ಆಶೀರ್ವದಿಸುವಾತನಾಗಿದ್ದಾನೆ. ಇವತ್ತು ಯಾವುದರ ಮೇಲೆಯೂ ನಮ್ಮ ದೃಷ್ಟಿ ಇಡೋದು ಬೇಡ. ಯೇಸು ಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿ ಇಡೋಣ. ನಾವು ಎಡಕ್ಕಾಗಲು ಬಲಕ್ಕಾಗಲು ನೋಡದೆ ಯೇಸು ಕ್ರಿಸ್ತನನ್ನೇ ದೃಷ್ಟಿಸಿ ನೋಡುತ್ತಾ ನಾವು ಈ ಲೋಕದಲ್ಲಿ ಓಡಿ ಜಯಗೊಳ್ಳುವವರಾಗೋಣ. ದೇವರು ಖಂಡಿತವಾಗಲು ನಮ್ಮ ಜೊತೆ ಇದ್ದುಕೊಂಡು ನಮಗೆ ಸಹಾಯವನ್ನು ಮಾಡುವಾತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.